Now we study about the topics linear dependence, linear independent, next linear combination, basis. Okay, so what is linear dependence or independent? When we say that the vector is linear independent or dependent, a set of vectors x1, x2 up to xr or r tuples, we said that r tuples over the field z2 is said to be linearly independent, if for scalars c1, c2, cr, these are also belongs to z2, the expression c1 x1 plus c2 x2 plus cr xr equal to 0 holds only if c1 equals to c2 to cr equals to 0. Otherwise, the vectors are said to be linearly dependent. So, ಈಗ ಹೇಗೆ ಹೇಳೋದು linearly dependent and independent? First, vectors ತಗೊಳ್ಳಿ, ಯಾವುದೆಲ್ಲ x1, x2 up to xr over the field z2. ಈ ವೆಕ್ಟರ್ಸನ್ನು ಹೇಗೆ ಹೇಳೋದು ಲೀನಿಯರ್ಲಿ ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್? ಇದನ್ನೀಗ ದ ಪ್ರಾಡಕ್ಟ್ ಆಫ್ ಒಂದು ಕಾಂಬಿನೇಷನಲ್ಲಿ ಬರೀಬೇಕು. ಯಾವುದ್ರ ಜೊತೆಗೆ? ಸ್ಕೇಲಾರ್ಸ್, ಯಾವುದೆಲ್ಲ c1, c2, cr, ದಿಸ್ ಆರ್ ಆಲ್ಸೋ ಬಿಲಾಂಗ್ಸ್ ಟು z2. ಹೇಗೆ ಕಾಂಬಿನೇಷನ್ ಬರೀದು? c1 ಒಂದು ಕಾನ್ಸ್ಟೆಂಟ್ ವೆಕ್ಟರ್ c1 x1 ಪ್ಲಸ್ c2 x2 ಪ್ಲಸ್ cr xr. ಈ combination are equals to 0 when only if c1 c2 cr all are 0. ಕಾನ್ಸ್ಟೆಂಟ್ 0 ಆದರೆ, ಆಲ್ ಕಾನ್ಸ್ಟೆಂಟ್ 0 ಆದರೆ ಈ ಕಾಂಬಿನೇಷನ್ ಈಕ್ವಲ್ಸ್ ಟು 0 ಆಗ್ತದೆ. ಸೊ ಇದನ್ನು ಏನು ಲೀನಿಯರ್ಲಿ ಡಿಪೆಂಡೆಂಟ್ ಅಂತ ಹೇಳೋದು. ಅದರ್ವೈಸ್ c1 c2 ಆರ್ ನಾಟ್ ಈಕ್ವಲ್ ಟು 0, ದೆನ್ ದ ವೆಕ್ಟರ್ಸ್ ಆರ್ ಸೆಡ್ ಟು ಬಿ linearly independent. ಇದು linearly dependent. Okay, so what is linear combination? ವೆಕ್ಟರ್ ಮತ್ತು ಕಾನ್ಸ್ಟೆಂಟನ್ನು c1 x1 ಈ ಥರ ಕಾಂಬಿನೇಷನಲ್ಲಿ ಬರೆಯೋದನ್ನು ಲೀನಿಯರ್ ಕಾಂಬಿನೇಷನ್ ಅಂತ ಹೇಳೋದು. ನೆಕ್ಸ್ಟ್ ಈ ವೆಕ್ಟರ್ಸ್ x1 x2 xr, ಆ ವೆಕ್ಟರ್ಸನ್ನು ಏನು ಹೇಳೋದು? ಬೇಸಿಸ್. ಓಕೆ, ದಿಸ್ ಇಸ್ ಬೇಸಿಸ್. ಇದು ಲೀನಿಯರ್ ಕಾಂಬಿನೇಷನ್. Understood? The vectors, the set of all vectors x1 x2 xr. Next, the scalar c1 c2 cr belongs to z. We can write in the form of combination c1 x1 c plus c2 x2 cr xr. This is called linear combination. The vectors are called x1 x2 are called bases. Next, the linear combination are equal to 0 when the constants are equals to 0. This process is called linearly independent. The constants are not equal to 0, then we say that the vectors are linearly dependent. 0 ಆದರೆ independent, 0 ಆಗದಿದ್ದರೆ dependent. ನೆಕ್ಸ್ಟ್, ಸ್ಪ್ಯಾನ್ ದ ವೆಕ್ಟರ್ ಸ್ಪೇಸ್ WG. ಇದೀಗ ನಾವು ಏನು ಲೀನಿಯರ್ ಆಲ್ಜಿಬ್ರಾದಲ್ಲಿ ಡೆಫಿನೇಷನ್ ಹೇಳಿದ್ದು. ಈಗ ಗ್ರಾಫಲ್ಲಿ ಹೇಗೆ ಹೇಳ್ತೀರಾ ಅಂತ. ಗ್ರಾಫಲ್ಲಿ ಬೇಸಿಸ್, ಹೌದಾ, ಲೀನಿಯರ್ಲಿ ಡಿಪೆಂಡೆಂಟ್ ಇಂಡಿಪೆಂಡೆಂಟ್
ಹೇಗೆ ಹೇಳೋದು ಅಂತ. ಬೇಸಿಸ್ ಅಂದರೆ ಯಾವುದು ಬರೀತೀರಾ? ಸೊ ಫಸ್ಟ್ ಗ್ರಾಫ್ ವೆಕ್ಟರ್ ಸ್ಪೇಸಿಗೆ ದ ವೆಕ್ಟರ್ ಸ್ಪೇಸ್ ಅಸೋಸಿಯೇಟೆಡ್ ವಿತ್ ಗ್ರಾಫ್ ಏನು WG. Given any set of vectors, if every vector in WG can be expressed as a linear combination, this set of vectors is said to be the span vector space WG. The minimum number of vectors that spans the vector space is called basis. Already ಹೇಳಿದ್ದೇನೆ. ಈ ಫಾರ್ಮೇಷನ್ ಲೀನಿಯರ್ ಕಾಂಬಿನೇಷನ್ ಹೇಳೋದು, ಇದನ್ನು ಮಾಡೋದನ್ನೇನು ಸ್ಪ್ಯಾನ್ ಅಂತ ಹೇಳೋದು. ನೆಕ್ಸ್ಟ್ ವೆಕ್ಟರ್ಸನ್ನು ಬೇಸಿಸ್. ನೆಕ್ಸ್ಟ್ ದ ಸೆಟ್ ಆಫ್ ಇ ಲೀನಿಯರ್ಲಿ ಇಂಡಿಪೆಂಡೆಂಟ್. ಇ ಅಂದರೆ ಏನು ಆಲ್ರೆಡಿ ಹೇಳಿದ್ದೇನೆ ಲಾಸ್ಟ್ ಕ್ಲಾಸಲ್ಲಿ. ಈ ಎಡ್ಜಸ್ ಮೀನ್ಸ್. ಸೊ ಇ ಲೀನಿಯರ್ಲಿ independent vectors, each representing subgraph consisting one edge of G, is the standard basis for vector space WG. ಈಗ ಈ ಲೀನಿಯರ್ಲಿ ಇಂಡಿಪೆಂಡೆಂಟ್ ಈ ವೆಕ್ಟರ್ಸ್ ಹೇಗೆ ಬರೀತೀರಾ? ಅದರ ಸಬ್ಗ್ರಾಫ್. ಹೌದಾ, ಲಾಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ವೆಕ್ಟರ್ಸ್ ಹೇಗೆ ಬರೆಯೋದು? ಒಂದು ಗ್ರಾಫಿನ ಸಬ್ಗ್ರಾಫ್ ಬರೆದು, ಸೊ ಎಡ್ಜಸ್ ಯಾವುದಿಲ್ಲ ಅದು 0, ಸೊ ಆ ಥರ ಬರೆಯುವಂಥದ್ದು. ಹೌದಾ, ಇಲ್ಲಿಗ ಸ್ಟ್ಯಾಂಡರ್ಡ್ ಬೇಸಿಸ್ ಹೇಗೆ ಬರೀತೀರಾ? ಸ್ಟ್ಯಾಂಡರ್ಡ್ ಬೇಸಿಸ್ ಮೀನ್ಸ್ ವೆಕ್ಟರ್ಸ್. ಸೊ ಸ್ಟ್ಯಾಂಡರ್ಡ್ ವೆಕ್ಟರ್ಸ್ ಮೀನ್ಸ್ ದ ಸಬ್ಗ್ರಾಫ್ ಕನ್ಸಿಸ್ಟಿಂಗ್ ಆಫ್ ಒನ್ ಎಡ್ಜ್ ಆಫ್ G. ಈಗ ಫಾರ್ ಎಕ್ಸಾಂಪಲ್ ಇದೊಂದು ಗ್ರಾಫ್ ಇದ್ದರೆ ನೀವೀಗ ಸಬ್ಗ್ರಾಫ್ ಯಾವುದೆಲ್ಲ ಬರೀತೀರಾ? G1 ಇದು ಕೂಡ ಒಂದು ಸಬ್ಗ್ರಾಫ್. ಹೌದಾ, ಒನ್ ಎಡ್ಜ್ ಆಫ್ G. ಅದೇ ರೀತಿ ಈಗ G2 ಬರೆಯುವಾಗ ಇದು ಕೂಡ ಒಂದು ಸಬ್ಗ್ರಾಫ್. ಹೌದಾ, ನೆಕ್ಸ್ಟ್ ಈಗೇನು ಇದು G3 ಇದು ಕೂಡ ಒಂದು ಸಬ್ಗ್ರಾಫ್. ಸೊ ಒಂದೊಂದು ಎಡ್ಜ್ ಬರೆದ್ರೂ ಕೂಡ ಅದು ಏನು ಈ ಗ್ರಾಫಿನ ಸಬ್ಗ್ರಾಫ್. ಸೊ ಆ ಒಂದೊಂದು ಎಡ್ಜಿಗೆ ನೀವು ವೆಕ್ಟರ್ ಬರಿತೀರಲ್ವ, ಅದನ್ನು ಏನು ಹೇಳೋದು? ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳೋದು. ಸೊ ಲಾಸ್ಟ್ ಇದರಲ್ಲಿ ಎಷ್ಟು ಎಡ್ಜಸ್ ಇತ್ತು? 5 or 6? ಈ 5. ಓಕೆ, ಈಗ ಈ 5 ಎಡ್ಜ್ ಇದ್ದರೆ ಅದರ ಸ್ಟ್ಯಾಂಡರ್ಡ್ ಬೇಸಿಸ್ ಹೇಗೆ ಬರೀತೀರಾ? ಫಸ್ಟ್ ವೆಕ್ಟರ್ ಬರೆಯುವಾಗ ಏನು ಬರೀತೀರಾ? ಫಸ್ಟ್ ಎಡ್ಜ್ ಇದೆ ಸಬ್ಗ್ರಾಫಿಗೆ. ಹೌದಾ, ಸೊ ಉಳಿದದೆಲ್ಲ ಏನು? 0. ಓಕೆ, ಇದೊಂದು ಸ್ಟ್ಯಾಂಡರ್ಡ್ ಬೇಸಿಸ್. ಈಗ ಏನು ಸೆಕೆಂಡ್ ಗ್ರಾಫ್ ಬರೆಯುವಾಗ ಸ್ಟ್ಯಾಂಡರ್ಡ್ ವೆಕ್ಟರ್ ಹೇಗೆ ಬರೀತೀರಾ? ಸೆಕೆಂಡ್ ಎಡ್ಜ್ ಪ್ರೆಸೆಂಟ್ ಸಬ್ಗ್ರಾಫಲ್ಲಿ, ಉಳಿದದೆಲ್ಲ 0. ಹಾಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಸೊ ಎಷ್ಟು 5 ಎಡ್ಜಸ್ ಇದ್ದರೆ 5 ಸ್ಟ್ಯಾಂಡರ್ಡ್ ಬೇಸಿಸ್ ಬರಿಬೋದು. ಸೊ ಅಂಡರ್ಸ್ಟುಡ್? ಗ್ರಾಫಿಗೆ ಹೀಗೆ ಸ್ಟ್ಯಾಂಡರ್ಡ್ ನಾವು ಎಲ್ಲ ಗ್ರಾಫಿಗೆ ಒಂದೊಂದು ಎಡ್ಜ್ ತಗೊಂಡು ಎಷ್ಟು ಎಡ್ಜ್ ಇದೆ ಅಷ್ಟು ಸಬ್ಗ್ರಾಫ್ ಬರಿತೀರ. ಸೊ ಅಷ್ಟು ಸ್ಟ್ಯಾಂಡರ್ಡ್ ಬೇಸಿಸ್, ಸ್ಟ್ಯಾಂಡರ್ಡ್ ವೆಕ್ಟರ್ಸ್ ನಮಗೆ ಸಿಗ್ತದೆ. ನೆಕ್ಸ್ಟ್ ಸಬ್ಸ್ಪೇಸ್ ಅಂದರೆ ಏನು? ಎಲ್ಲ ಸೇಮ್. ವೆಕ್ಟರ್ ಸ್ಪೇಸಿನ ಸಬ್ಸ್ಪೇಸ್. ಈಗ ವೆಕ್ಟರ್ ಸ್ಪೇಸ್ ಬರೆಯುವಾಗ ಸೆಟ್ ಆಫ್ ವೆಕ್ಟರ್ಸ್ ಬರಿತೇವೆ. ಸೊ ಸೆಟ್ ಆಫ್ ವೆಕ್ಟರ್, ಆ ವೆಕ್ಟರಿಗೆ ನಾವು ಸಬ್ಸೆಟ್ ಬರಿತೇವಲ್ಲ, ಸೊ ಅದು ಕೂಡ ಏನು ವೆಕ್ಟರ್ ಸ್ಪೇಸಲ್ಲಿ ಇರ್ತದೆ. ಹೌದಾ, ಸೊ ಎ ನಾನ್ ಎಂಪ್ಟಿ ಸಬ್ಸೆಟ್ ಆಫ್ ವೆಕ್ಟರ್ಸ್ ಇನ್ ಎ ವೆಕ್ಟರ್ ಸ್ಪೇಸ್ ಈಸ್ ಕಾಲ್ಡ್ ಎ ಸಬ್ಸ್ಪೇಸ್. ಈಗ ಒಂದು ವೆಕ್ಟರಿನ ಸಬ್ಸೆಟ್ ಕೂಡ ವೆಕ್ಟರ್ ಸ್ಪೇಸಲ್ಲಿ ಇರ್ತದೆ. ಸೊ ಅದನ್ನು ಏನು ಹೇಳೋದು? ಸಬ್ಸ್ಪೇಸ್. ಓಕೆ, ಇಫ್ ದ ಸಬ್ಸೆಟ್ ಸ್ಯಾಟಿಸ್ಫೈಸ್ ದ ಎಕ್ಸಾಮ್ಸ್ ಆಫ್ ವೆಕ್ಟರ್ ಸ್ಪೇಸ್. ಸೊ ಈ ಸಬ್ಸೆಟ್ ನಾವು ವೆಕ್ಟರ್ ಸ್ಪೇಸ್ ಬರೆಯುವಾಗ ಯಾವುದೆಲ್ಲ ರೂಲ್ಸ್ ಫಾಲೋ ಮಾಡ್ತೇವೆ ಅದು ಕೂಡ ಈ ಸಬ್ಸೆಟ್ಟಿಗೆ ಕೂಡ ಏನು ಸಬ್ಸ್ಪೇಸಿಗೆ ಕೂಡ ಸ್ಯಾಟಿಸ್ಫೈ ಆಗಿರಬೇಕು. ನೆಕ್ಸ್ಟ್ ಸರ್ಕ್ಯೂಟ್ vector. What is circuit vector? Same. A circuit vector is a vector in WG representing either a circuit or
a union of edge disjoint circuits in G. ಈಗ WG ಅಂದರೆ ಏನು, ವೆಕ್ಟರ್, ಏನು ಒಂದು ಗ್ರಾಫ್ ಬರಿತೀವಿ, ಹೌದಾ. ಫಾರ್ ಎಕ್ಸಾಂಪಲ್ ಕ್ಯಾನ್ ರೈಟ್ graph E1, E2, E3, E4, E5, E4. ಇದು subgraph. Circuit vector means either a circuit in WG or union of edge disjoint circuits in G, ಹೌದಾ. ಸೊ ಈಗ ಈ ಸರ್ಕ್ಯೂಟಲ್ಲಿ, ಗ್ರಾಫಲ್ಲಿ ಎರಡು ಸರ್ಕ್ಯೂಟ್ ಇದೆ. ಫಾರ್ ಎಕ್ಸಾಂಪಲ್ ಐ ರೈಟ್ ಒನ್ ಸರ್ಕ್ಯೂಟ್, ದಿಸ್ ಒನ್, edges E1, E2, E3. This is circuit symbol 1, circuit 1. ಸೊ ಇದು ಐದರ್ ಎ ಸರ್ಕ್ಯೂಟ್ ಇನ್ನು WG. ಸೊ ಇದರಲ್ಲಿರುವ ಸರ್ಕ್ಯೂಟ್. ಸೊ ಇದಕ್ಕೀಗ ವೆಕ್ಟರ್ ಬರೆಯುವಾಗ ಸರ್ಕ್ಯೂಟ್ ವೆಕ್ಟರ್ ಹೇಗೆ ಬರೀತೀರಾ, ಸರ್ಕ್ಯೂಟ್ ವೆಕ್ಟರ್ ಈಕ್ವಲ್ಸ್ ಟು E1 present 1, E2 1, E3 1. So here E4 ಇಲ್ಲ 0, E5 ಇಲ್ಲ 0. This is a circuit vector. ಇದು either a circuit or ಇನ್ನು union of edge disjoint circuit. Union of edge disjoint means ಇದು ಎರಡು ಸರ್ಕ್ಯೂಟ್, ಇದರ ಯೂನಿಯನ್ ಮಾಡುವಾಗ ಕಾಮನ್ ಆಗಿರುವ ಎಡ್ಜಸ್ ಯಾವುದು, E3, ಹೌದಾ. ಸೊ ಅದು ಕಾಮನ್ ಆಗಿರುವ ಎಡ್ಜಸ್ 0. ಸೊ ಯೂನಿಯನ್ ಆಫ್ ಸರ್ಕ್ಯೂಟ್, ಯೂನಿಯನ್ ಹೇಗೆ ಬರೀತಾರೆ, ಇದು ಎರಡು ಸರ್ಕ್ಯೂಟ್, ಇದು ಯೂನಿಯನ್, ಎಡ್ಜ್ ಡಿಸ್ಜಾಯಿಂಟ್ ಯೂನಿಯನ್. ಈಗ ಈ ಸರ್ಕ್ಯೂಟಲ್ಲಿರುವ ಎಡ್ಜ್ ಬೇರೆ, E1, E2, E3. ಬಿಲೋ ಇರುವ ಸರ್ಕ್ಯೂಟಲ್ಲಿರುವ ಎಡ್ಜಸ್ E5, E4. ಸೊ ಎರಡು ಡಿಫ್ರೆಂಟ್, ಬಟ್ ಇದರಲ್ಲಿ ಕಾಮನ್ ಆಗಿರುವ ಎಡ್ಜ್ E3. ಸೊ ಅದು ಯೂನಿಯನ್ ಮಾಡುವಾಗ ಕಾಮನ್ ಎಡ್ಜ್ ಬರೀಲಿಕ್ಕೆ ಇಲ್ಲ. ಸೊ E1, E2, E5, E4. This is circuit 2. So here we can write circuit vector equals to E1, E2, E3 0, E4, E5. Okay, circuit vector is a circuit vector is a vector in WG representing either a circuit or edge disjoint, union of edge disjoint circuit. Next, cut set vector. Same, a cut set vector in WG representing either a circuit, either a cut set or a union of edge disjoint cut sets in G. Same graph ಬರೀತಾನೆ. ಸೇಮ್ ಗ್ರಾಫ್ E1, E2, E3, E4, E5. ಸೊ ಈಗ ಕಟ್ ಸೆಟ್ ಬರಲಿಕ್ಕೆ ಉಂಟು. ಯಾವ ಎರಡು ಎಡ್ಜನ್ನು ಕಟ್ ಮಾಡಿದರೆ ಆ ಗ್ರಾಫು ಸಪ್ರೇಟ್ ಆಗ್ತದೆ, ಅದು ಕಟ್ ಸೆಟ್, ಹೌದಾ. ಸೊ ಇದೊಂದು ಕಟ್ ಸೆಟ್, ಅದೇ ರೀತಿ ಇದೊಂದು ಕಟ್ ಸೆಟ್ ಬರಿಬೋದು, ಹೌದಾ. ಸೊ ಫಸ್ಟ್ ಕಟ್ ಸೆಟ್ ನೋಡಿ, ಯಾವುದು, ಎಡ್ಜ್ E1, ಇದೊಂದು ಎಡ್ಜ್ E3 ಕಟ್ ಮಾಡಬೇಕು. ನೆಕ್ಸ್ಟ್ ಎಡ್ಜ್ E5. ದಿಸ್ ಇಸ್ S1 ಕಟ್ ಸೆಟ್ 1, ಹೌದಾ. ಯಾವುದೆಲ್ಲ E1, E5, E3. ಸೊ ಈಗ ಕಟ್ ಸೆಟ್ ವೆಕ್ಟರ್ ಏನು ಬರೀತೀರಾ, ಕಟ್ ಸೆಟ್ ವೆಕ್ಟರ್ ಈಕ್ವಲ್ಸ್ ಟು ಯಾವುದಲ್ಲ, E1, E2 ಇಲ್ಲ 0, E3, E4 0, E5. ದಿಸ್ ಇಸ್ ಎ ಕಟ್ ಸೆಟ್ ವೆಕ್ಟರ್. ಸೇಮ್ ಅಲ್ಲಿ ಸರ್ಕ್ಯೂಟ್ ಬರೆಯುವಾಗ ಯಾವ ಎಡ್ಜ್ ಉಂಟು ಅದನ್ನು ಬರೆಯೋದು, ಇಲ್ಲದಿದ್ದರೆ 0. ಇಲ್ಲಿ ಕೂಡ ಯಾವುದು ಕಟ್ ಸೆಟ್ ತಗೊಂಡಿದ್ದೀರಾ
ಅದು 1, ಅದರ್ವೈಸ್ 0. ಸೇಮ್ ಈಗ ಈ ಕಟ್ ಸೆಟ್ಟಿಗೆ ಬರೀರಿ. ಈ ಕಟ್ ಸೆಟ್ ಹೇಗೆ ಇದು, ಹೌದಾ, ಇದೆರಡು E1 ಆ್ಯಂಡ್ E2, ಹೌದಾ, E1 E2. ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಬರೀರಿ. E3 E5 E4. ಸೊ ಈಗ ಇದಕ್ಕೆ ಹೇಗೆ ಬರೀತೀರಾ? ಕಟ್ ಸೆಟ್ ವೆಕ್ಟರ್ E1 ಕಟ್ ಸೆಟ್, ಹೌದಾ, 1. ನೆಕ್ಸ್ಟ್ E3 ಇಲ್ಲ 0, E4 ಅಲ್ಲ 0. ನೆಕ್ಸ್ಟ್ ಸಾರಿ E2 ಇದೆ ಅಲ್ವಾ, E2 E1 ಆ್ಯಂಡ್ E2. ನೆಕ್ಸ್ಟ್ E3 0, E4 0, E5 0. ದಿಸ್ ಈಸ್ ಎ cut set vector. Cut set vector means cut set vector in a WG representing either a cut set or union of edge disjoint cut set. Next, subspaces in WG. Subspaces in WG. ಇದೇನಿಲ್ಲ, ಆಲ್ರೆಡಿ ನೀವು ಬರೆದಿದ್ದೀರಾ ಎರಡು. ಒಂದು ಸರ್ಕ್ಯೂಟ್ ಸಬ್ಸ್ಪೇಸ್, ಆಲ್ರೆಡಿ ಸ್ಟಡಿ ಮಾಡಿದ್ದೆ ಈಗ, ಸರ್ಕ್ಯೂಟ್ ವೆಕ್ಟರ್. ಇನ್ನೊಂದು ಕಟ್ ಸೆಟ್ ವೆಕ್ಟರ್. ಓಕೆ, ಫಸ್ಟ್ ಒನ್ ಸರ್ಕ್ಯೂಟ್ ಸಬ್ಸ್ಪೇಸ್. Second one cut set subspace. The set of all circuits vectors in a WG form a subspace WT represented ಹೀಗೆ. ಇದು ಸರ್ಕ್ಯೂಟ್ ಸಬ್ಸ್ಪೇಸ್, ಇದು cut set subspace. Okay. The set of all circuits vectors in a WG forms a subspace WT called circuit subspace. ಈಗ ಒಂದು ಇದೊಂದು ಇದ್ದರೆ ಇದರಲ್ಲಿಗೆ ಎರಡು ಸರ್ಕ್ಯೂಟ್ ಉಂಟು, ಹೌದಾ. ಸೊ ಸೆಟ್ ಆಫ್ ಎರಡು ಇದ್ದರೆ ಎರಡು ಸರ್ಕ್ಯೂಟ್, ಮೂರು ಇದ್ದರೆ ಮೂರು ಸರ್ಕ್ಯೂಟು. ಸೊ ಆ ಸೆಟ್ ಆಫ್ ಅದೆಲ್ಲ ಏನೋ ಒಂದು ಸರ್ಕ್ಯೂಟ್, ಇದು ಕೂಡ ಒಂದು ಸರ್ಕ್ಯೂಟ್ ವೆಕ್ಟರ್, ಇದೊಂದು ಸರ್ಕ್ಯೂಟ್ ವೆಕ್ಟರ್. ಸೊ ಸೆಟ್ ಆಫ್ ಸರ್ಕ್ಯೂಟ್ ವೆಕ್ಟರ್ಸ್ ಇನ್ ಇದು ಸಬ್ಸ್ಪೇಸ್, ಹೌದಾ, ಸಬ್ ಸರ್ಕ್ಯೂಟ್ಸ್, ಇದು ಹೋಲ್ ಸರ್ಕ್ಯೂಟ್, ಹೌದಾ, ಹೋಲ್ ಗ್ರಾಫ್. ಸೊ WG ಅಲ್ಲಿರುವ ಎಲ್ಲ ಸರ್ಕ್ಯೂಟ್ ವೆಕ್ಟರ್ಸನ್ನು ಅದು ಒಂದು ಏನು ಸಬ್ಸ್ಪೇಸ್. ಸೊ ಅದು WT. ಅದೇ ರೀತಿ ದ ಸೆಟ್ ಆಫ್ ಆಲ್ ಕಟ್ ಸೆಟ್, ಈ ಗ್ರಾಫ್ ಏನೆಷ್ಟೋ ಕಟ್ ಸೆಟ್ ಬರಿಬೋದು, ಹೌದಾ. ಸೊ ಸೆಟ್ ಆಫ್ ಆಲ್ ಕಟ್ ಸೆಟ್ ಆಲ್ಸೋ ಫಾರ್ಮ್ಸ್ ಎ ಏನು ಕಟ್ ಸೆಟ್ ಸಬ್ಸ್ಪೇಸ್. ಓಕೆ, ನೆಕ್ಸ್ಟ್ ಈಗ ಸಬ್ಸ್ಪೇಸ್ ಆಯಿತು ಎರಡು. ನೆಕ್ಸ್ಟ್ ಅದಕ್ಕೆ ಎರಡಕ್ಕೆ ಬೇಸಿಸ್ ಬರೀರೋ. ಒಂದು ಬೇಸಿಸ್ ಫಾರ್ ಇದು ಯಾವುದು, ಸರ್ಕ್ಯೂಟ್ ಸಬ್ಸ್ಪೇಸಿಗೆ. ಫಸ್ಟ್ ಒನ್ ನೋಡಿ, ಬೇಸಿಸ್ ಫಾರ್ ಸರ್ಕ್ಯೂಟ್ ಸಬ್ಸ್ಪೇಸ್. ದ ಸೆಟ್ ಆಫ್ ಸರ್ಕ್ಯೂಟ್ ವೆಕ್ಟರ್ಸ್ ಕರೆಸ್ಪಾಂಡಿಂಗ್ ಟು ದ ಏನು ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂದರೆ ಬೇಸಿಕ್ ಸರ್ಕ್ಯೂಟ್, ಹೌದಾ. ಸೊ ಫಂಡಮೆಂಟಲ್ ಕಟ್ ಸೆಟ್ಟನ್ನು ಸರ್ಕ್ಯೂಟನ್ನು ಯೂಸ್ ಮಾಡಿ ನಾವು ಸರ್ಕ್ಯೂಟ್ ವೆಕ್ಟರ್ ಬರೆಯೋದು, ಕರೆಕ್ಟಾ. ಸೊ ಅದೇ ಡೆಫಿನಿಷನ್ ಇರೋದು, ದ ಸೆಟ್ ಆಫ್ ಸರ್ಕ್ಯೂಟ್ ವೆಕ್ಟರ್ಸ್ ಕರೆಸ್ಪಾಂಡಿಂಗ್ ಟು ಮೇನ್ ಗ್ರಾಫ್. ಸೊ ಫಂಡಮೆಂಟಲ್ ಸರ್ಕ್ಯೂಟ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಪ್ಯಾನಿಂಗ್ ಟ್ರೀ ಫಾರ್ಮ್ ಎ ಬೇಸಿಸ್ ಫಾರ್ ದ ಸರ್ಕ್ಯೂಟ್ ಸಬ್ಸ್ಪೇಸ್ WT. ಈಗ ಒಂದು ಫಂಡಮೆಂಟಲ್ ಸರ್ಕ್ಯೂಟು, ಅದಕ್ಕೆ ಒಂದು ಸ್ಪ್ಯಾನಿಂಗ್ ಟ್ರೀ, ಅದನ್ನು ಯೂಸ್ ಮಾಡಿಕೊಂಡು ಸರ್ಕ್ಯೂಟ್ ವೆಕ್ಟರ್ ಬರೆಯೋದಿದ್ದರೆ ಅದು ಯಾವುದು, ಬೇಸಿಸ್ ಫಾರ್ ಬೇಸಿಸ್ ಆಫ್ ಸರ್ಕ್ಯೂಟ್ ವೆಕ್ಟರ್ಸ್. ಅದೇ ರೀತಿ ಏನು ಇದು ಕೂಡ ಕಟ್ ಸೆಟ್ ಬೇಸಿಸ್ ಹೇಗೆ, ದ ಸೆಟ್ ಆಫ್ ಏನು ಕಟ್ ಸೆಟ್ ವೆಕ್ಟರ್ಸ್ ಕರೆಸ್ಪಾಂಡಿಂಗ್ ಟು ದ ಫಂಡಮೆಂಟಲ್ ಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ಎನಿ ಸ್ಪ್ಯಾನಿಂಗ್ ಟ್ರೀ, ಯಾವುದಾದ್ರೂ ಒಂದು ಸ್ಪ್ಯಾನಿಂಗ್ ಟ್ರೀ ಕೊಟ್ಟಿದ್ರೆ. ಓಕೆ, ಸೊ ಇಲ್ಲಿ ಬೇಸಿಸ್ ಫಾರ್ ದ ಸೆಟ್ ಆಫ್ ಸರ್ಕ್ಯೂಟ್ ವೆಕ್ಟರ್ ಕರೆಸ್ಪಾಂಡಿಂಗ್ ಟು ಫಂಡಮೆಂಟಲ್ ಸರ್ಕ್ಯೂಟ್ಸ್ ಇಲ್ಲಿ ಒಂದು ಎಕ್ಸ್ಟ್ರಾ ವಿತ್ ರೆಸ್ಪೆಕ್ಟ್ ಟು ಯಾವುದರ ಬೇಸಿಸ್ ಬರೆಯೋದು, ಸ್ಪ್ಯಾನಿಂಗ್ ಟ್ರೀ is called basis. Next, the dimension of the circuit subspace W2 is the dimension of circuit subspace is the nullity
mu of graph, and number of circuit vectors in W2 is, ಇದು ನೆನ್ಪಿಟ್ಕೊಳ್ಳಿ, number of circuit vectors is equal to 2 to the power of nullity. ನಲಿಟಿ ಗೊತ್ತಿದ್ದರೆ ಅದರ ಸರ್ಕ್ಯೂಟ್ ಒಂದು ಗ್ರಾಫ್ ಕೊಟ್ಟು ಅದರ ನಲಿಟಿ ಗೊತ್ತಿದ್ದರೆ ಅದರ ಸರ್ಕ್ಯೂಟ್ ವೆಕ್ಟರ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಇದು ಯಾವುದನ್ನು ಯೂಸ್ ಮಾಡಿ ಬೇಸಿಸ್ ಫಾರ್ ಸರ್ಕ್ಯೂಟ್ ಸಬ್ಸ್ಪೇಸ್. ನೆಕ್ಸ್ಟ್ ಬೇಸಿಸ್ ಫಾರ್ WS, ಬೇಸಿಸ್ ಫಾರ್ ಕಟ್ ಸೆಟ್, ಬೇಸಿಸ್ ಫಾರ್ WS. ಸೇಮ್ ಏನು ಆಲ್ರೆಡಿ ಹೇಳಿದೆ ನೀನು, ಸೆಟ್ ಆಫ್ ಕಟ್ ಸೆಟ್ ವೆಕ್ಟರ್ಸ್ ಯಾವುದಕ್ಕೆ ಕರೆಸ್ಪಾಂಡಿಂಗ್ ಅಂದರೆ ಬೇಸಿಕ್ ಗ್ರಾಫ್ ಯಾವುದು, ಫಂಡಮೆಂಟಲ್ ಗ್ರಾಫ್ ಯಾವುದಕ್ಕೆ ರಿಲೇಟೆಡ್ ಆಗಿ ಬರೆಯುವಂಥದ್ದು, ವಿತ್ ರೆಸ್ಪೆಕ್ಟ್ ಟು ಸ್ಪ್ಯಾನಿಂಗ್ ಟ್ರೀ ಫಾರ್ಮ್ ಎ ಬೇಸಿಸ್ ಫಾರ್ ದ ಕಟ್ ಸೆಟ್ ಸಬ್ಸ್ಪೇಸ್ WS. ಇಲ್ಲಿ ಕೂಡ ಹಾಗೆ ದ ಡೈಮೆನ್ಷನ್ ಆಫ್ ದ ಕಟ್ ಸೆಟ್ ಸಬ್ಸ್ಪೇಸ್ WS ಈಸ್ ದ ರ್ಯಾಂಕ್ R. ಸೊ ಇಲ್ಲಿ ನಾವು ದ ಡೈಮೆನ್ಷನ್ ಆಫ್ ಸರ್ಕ್ಯೂಟ್ ಸಬ್ಸ್ಪೇಸ್, WT ಈಸ್ ದ ನಲಿಟಿ ಮ್ಯೂ ಬಂದದ್ದು. ಇಲ್ಲಿ ನಲಿಟಿ ಯಾವುದರಲ್ಲಿ, ಬೇಸಿಸ್ ಆಫ್ ಸರ್ಕ್ಯೂಟ್ ಸಬ್ಸ್ಪೇಸಲ್ಲಿ ನಲಿಟಿ, ಬೇಸಿಸ್ ಆಫ್ ವೆಕ್ಟರ್ ಸಬ್ಸ್ಪೇಸಲ್ಲಿ ರ್ಯಾಂಕ್. ಓಕೆ, ಸೊ WS ಇದು ಯಾವುದಕ್ಕೆ, ರ್ಯಾಂಕ್ R. ಓಕೆ, ಸೊ ನಂಬರ್ ಆಫ್ ಕಟ್ ಸೆಟ್ ವೆಕ್ಟರ್ಸ್ ಯಾವುದಕ್ಕೆ ಈಕ್ವಲ್, 2 to the power of ರ್ಯಾಂಕಿಗೆ. ಅಲ್ಲಿ ನಂಬರ್ ಆಫ್, ಇದೆರಡು ನೆನ್ಪಿಟ್ಕೊಳ್ಳಿ, ನಂಬರ್ ಆಫ್ ಸರ್ಕ್ಯೂಟ್ ವೆಕ್ಟರ್ ಈಕ್ವಲ್ಸ್ ಟು 2 to the power of ನಲಿಟಿ. ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಕಟ್ ಸೆಟ್ ಈಕ್ವಲ್ ಟು 2 to the power of ರ್ಯಾಂಕ್. ಇಲ್ಲಿ ನಿಮಗೆ ನಲಿಟಿ ಗೊತ್ತಿರಬೇಕು, ಇದರಲ್ಲಿ ಕಟ್ ಸೆಟ್ ಬರೀಬೇಕಾದ್ರೆ ಎಷ್ಟು ಕಟ್ ಸೆಟ್ ಇದೆ ಅಂತ ಬರೀಬೇಕಾದ್ರೆ ಗ್ರಾಫಿನ ರ್ಯಾಂಕ್ ಗೊತ್ತಿರಬೇಕು. ಏನದರ್ ರಿಲೇಷನ್, ರ್ಯಾಂಕ್ R ಈಕ್ವಲ್ ಟು N ಮೈನಸ್ K. ಅದೇ ರೀತಿ ನಲಿಟಿ ಮ್ಯೂ ಈಕ್ವಲ್ ಟು E ಮೈನಸ್ N ಪ್ಲಸ್ K. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡಿ, ಫೈಂಡ್ ದ ಬೇಸಿಸ್ ಆಫ್ ದ ಸರ್ಕ್ಯೂಟ್ಸ್ ಸಬ್ಸ್ಪೇಸ್ WT for the graph with respect to spanning tree T equal to E1, E3, E5. Same basis ಮೇಲೆ find the basis of circuit subspace. So first one cut set ಗೆಲ್ಲ circuit subspace WT, the graph with respect to spanning tree. So ಅಲ್ಲಿ already with respect to spanning tree ಹೌದಾ. ಸೊ ಇಲ್ಲಿ spanning tree ಕೊಟ್ಟಿದ್ದಾರೆ, T equal to E1, E3, E5. ಗ್ರಾಫ್ ಕೂಡ ಕೊಟ್ಟಿದ್ದಾರೆ ನೋಡಿ, ಗ್ರಾಫ್ E1, E2, E3, E4, E5. Okay, next vertices V1, V2, V3, V4. So this is WG. ಈಗ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಸ್ಪ್ಯಾನಿಂಗ್ ಟ್ರೀ ಕೊಟ್ಟಿದ್ದಾರೆ, ಯಾವುದೆಲ್ಲ, E1, E3, E5. E1 ದಿಸ್ ಇಸ್ ಒನ್, E1, ನೆಕ್ಸ್ಟ್ E3 ದಿಸ್ ಒನ್, E3, ನೆಕ್ಸ್ಟ್ E5. ಇದು ಏನು, ವಿತ್ ರೆಸ್ಪೆಕ್ಟ್ ಟು ಸ್ಪ್ಯಾನಿಂಗ್ ಟ್ರೀ. ಸೊ ಈಗ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಬರೀಬೇಕು, ಸರ್ಕ್ಯೂಟು ವೆಕ್ಟರ್ ಬರೀಬೇಕು. ಸೊ ಈಗ ಇಲ್ಲಿ ಎರಡು ಸರ್ಕ್ಯೂಟ್ಸ್ ಯಾವುದೆಲ್ಲ, ಫಸ್ಟ್ ಒನ್ E4, E3, E5. ನೆಕ್ಸ್ಟ್ ಏನದರ್ ಒಂದು ಸರ್ಕ್ಯೂಟ್ ಯಾವುದು, E2, E1, E5 ಹೌದಾ. E2, E1, E5 ಇದೊಂದು ಸರ್ಕ್ಯೂಟ್, E4, E3, E5 ಇದೊಂದು ಸರ್ಕ್ಯೂಟ್. ಸೊ ಸರ್ಕ್ಯೂಟ್ಸ್, ಸೊ ಈಗ ಸರ್ಕ್ಯೂಟ್ಸ್ ರೆಪ್ರೆಸೆಂಟೆಡ್ ಬೈ ದ ವೆಕ್ಟರ್ಸ್, ಎರಡು ವೆಕ್ಟರ್ಸ್ ಬರೀಬೇಕು. ಯಾವುದೆಲ್ಲ, ಫಸ್ಟ್ ಸರ್ಕ್ಯೂಟ್ 1ಗೆ ಯಾವುದು ವೆಕ್ಟರ್,
ಇಲ್ಲಿ E1 ಉಂಟು, E1 ಉಂಟಾ ಇಲ್ಲ, E2 ಉಂಟಾ ಇಲ್ಲ, E3 E4 5 ಇರೋದು. ಸೊ E1 0, E2 0, 1 1 1. ಓಕೆ, ಅದೇ ರೀತಿ ಈಗ ಸರ್ಕ್ಯೂಟು 2ಗೆ ಏನಾಗುತ್ತೆ, ಸೇಮ್ ಹಿಯರ್ E2 E1 E5 ಹೌದಾ, E2 E1 5. ಸೊ E1 E2 E1 E2 1 1. ನೆಕ್ಸ್ಟ್ E3 0, E4 0, E5. This is the circuit. So therefore 0 0 1 1 1 and 1 1 0 0, these vectors form a basis circuit subspace W T with respect to ಯಾವುದು ಸ್ಪ್ಯಾನಿಂಗ್ ಟ್ರೀ T. Just example, dot next dot product. The dot product of two vectors, one representing a subgraph G and the other G dash, is 0 if the number of edges common to G and G dash is even. The dot product is 1 if the number of edges common to G dash and G1 and G2 is odd. ಈಗ ಒಂದು ಗ್ರಾಫ್ ಬರೆಯೋದು, ಅದಕ್ಕೆ ಎರಡು ಸಬ್ ಗ್ರಾಫ್ ಬರೀಬೇಕು. ಸೊ ಡಾಟ್ ಪ್ರಾಡಕ್ಟ್ ಮಾಡುವಾಗ ಟೂ ವೆಕ್ಟರ್ ಅಥವಾ ಟೂ ಗ್ರಾಫ್ ಬೇಕು. ಸೊ ಹೌದಾ, ಸೊ ಹಿಯರ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ representing a subgraph G1 and G2. The dot product of ಅಥವಾ G and G dash ಕೂಡ ತಗೊಳ್ಬೋದು, ಆರ್ ನಿಮಗೆ G and G dash ಉಂಟು. ಓಕೆ, G and G dash. So the dot product of G and G dash is 0. G dot G dash is equal to 0 when the number of edges common to G dash and G is even. So ಇದರಲ್ಲಿರುವ ಕಾಮನ್ ಆಗಿರುವ ಎಡ್ಜಸ್ ಈವನ್ ನಂಬರ್ ಆಗಿದ್ದರೆ ಅದರ ಡಾಟ್ ಪ್ರಾಡಕ್ಟ್ 0. ನೆಕ್ಸ್ಟ್ ದ ಡಾಟ್ ಪ್ರಾಡಕ್ಟ್ ಈಸ್ 1. ದ ನಂಬರ್ ಆಫ್ edges common to G1 and G and G dash is odd. Just simple dot product ಏನು, G and G dash ಎರಡು ಸಬ್ ಗ್ರಾಫಿನ ಡಾಟ್ ಪ್ರಾಡಕ್ಟ್ 0 ಯಾವಾಗ ಆಗೋದು, ಇದೆರಡರ ಕಾಮನ್ ಆಗಿರುವ ಎಡ್ಜಸ್ ಉಂಟಲ್ಲ, ಅದಾയത് ನಂಬರ್ ಆಫ್ ಕಾಮನ್ ಎಡ್ಜಸ್ ಈವನ್ ಆಗಿದ್ದರೆ 0, ದ ನಂಬರ್ ಆಫ್ ಕಾಮನ್ ಎಡ್ಜಸ್ ಆಡ್ ಆಗಿದ್ದರೆ 1. ಅಷ್ಟೇ ಸಿಂಪಲ್. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಎಕ್ಸಾಂಪಲ್ ಬರೀತೇನೆ. ಸೇಮ್ ಎಕ್ಸಾಂಪಲ್, ಸಿಸ್ ಎ ಗ್ರಾಫ್ E1 E2 E3 E4 E5. ಸೊ ಇದು G ಆಯ್ತಲ್ವಾ, ಇದಕ್ಕೆ ಎರಡು ಸಬ್ ಗ್ರಾಫ್ ಬರೀರಿ, G1 ಆ್ಯಂಡ್ G2. ದಿಸ್ ಒನ್ E1 E3 E5, this is G1. Next same G2 E2 E2 E3 E4 G2. ಸೊ ಈಗ ಡಾಟ್ ಪ್ರಾಡಕ್ಟ್ ಬರಬೇಕು. G1 ಡಾಟ್ G2 ಈಕ್ವಲ್ಸ್ ಟು, ಫಸ್ಟ್ ಇದರ ವೆಕ್ಟರ್ ಬರೀರಿ, ಅಸೋಸಿಯೇಟೆಡ್ ವೆಕ್ಟರ್ ಯಾವುದೆಲ್ಲ G1ಗೆ ಏನು, ಇಲ್ಲಿ ಯಾವುದು E1. ಸೊ E1 1, E2 ಇಲ್ಲ 0, E3 1, E4 0, E5 1. ಓಕೆ, ಡಾಟ್ ಪ್ರಾಡಕ್ಟ್ ಆಫ್ G2 E1 0, E2 1, E3 1, E4 1, E5 0. ಸೊ ಈಗ ಡಾಟ್ ಪ್ರಾಡಕ್ಟ್ ಮಾಡಿ. 1 dot 0, 1 dot 0 field 2 Z2. So next 0 plus 1 0 dot 1
plus mod 2.